ಅವಾ ಅಪ್ಪ ಹೊಡಿತಾವ್ನೆ. ಬಿಡಕ್ಕಿಲ್ಲ ಅಪ್ಪ ನೋಡಿ ಹೇಳ್ತೀನಿ ನೋಡು, ಅವನ ಹತ್ರ ಹೇಳ್ತೀನಿ, ಸ್ಮಶಾನಕ್ಕೆ ಕೊಟ್ಟೋಗ್ತೀನಿ ಅಷ್ಟೇ. ನಾನ್ ಸರಿ ಇಲ್ಲ ಬಿಡಪ್ಪ. ಅರೆ ಕುಲ್ಪುತ್ರ ಕಣಪ್ಪ. ಬಾವಾ ಏನಾಯ್ತು ನಿನ್ಗೆ? ಇವನ್ಗೇನಾಗೋಯ್ತು ತೀರ್ಥ? ಆಗಿರೋದೆಲ್ಲ ನನಗೆ ಏನು ಅಂತ ಕೇಳ್ತೀಯಾ? ಮಕ್ಳಿಲ್ವಲ್ಲಪ್ಪ ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಕಟ್ಕೊಂಡಿದ್ದಕ್ಕೆ ಈ ನಿಮ್ಮ ಮಾವ ಈ ದೇಹ ಹೊತ್ಕೊಂಡು 48 ದಿವಸ 1 ಮಂಡಲ ಉಪವಾಸ ಮಾಡಿದಕ್ಕೆ ಆಹಾ ಶ್ರೀರಂಗ ಎಂತ ಮಗನ್ ಕೊಟ್ಬಿಟ್ಟ ಅಂದ್ರೆ ನನ್ನ ಮಗನ್ ಕೊಟ್ಬಿಟ್ಟ. ನಾನ್ ಸರಿ ಇಲ್ಲ, ಅವನಿಗೆ ಹೇಳ್ತೀನಿ ಸ್ಮಶಾನದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಸುಮ್ನೆ ನಿಮಿಷ ತಮ್ಗೆ ಏನಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಅಪ್ಪ ಅದೇನೋ ಪಿಕ್ಚರ್ ಕಣೆಯ, ದುನಿಯಾ ಪಿಕ್ಚರ್ ಹೀರೋ ತರ ನಾನು ಆಗ್ಬೇಕು ಅಂತ ಈ ನನ್ ಮಗ ಕಣೆಯ. ಯಾಕೆ ಅವತಾರ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ದುನಿಯಾ ಪಿಕ್ಚರ್ ಹೀರೋಯಿನ್ ಪೂರ್ಣಿನೇ ಮದ್ವೆ ಆಗ್ಬೇಕು, ಅದಕ್ಕೆ ದುನಿಯಾ ಪಿಕ್ಚರ್ ಹೀರೋ ತರ ಗೆಟಪ್ ಚೇಂಜ್ ಮಾಡ್ಕೊಂಡಿದೀನಿ. ನನ್ನ ಹೆಸರು ಶಿವ ಅಂತ ಬದಲಾಯಿಸ್ಕೊಂಡಿದೀನಿ, ಗೊತ್ತಾ? ಒಂದ್ಸತಿ ನೋಡಿದಕ್ಕೆ ನೀನ್ ಇಷ್ಟ ಆಗ್ತಾ ಇದ್ಯಾ? ನಾನು ಅನ್ಭವಿಸ್ತಾ ಇರೋ ನನಗೆ ಗೊತ್ತು. ಆಯ್ತು ನಾನು ಮಾತಾಡ್ತೀನಲ್ಲ. ಮಾತಾಡು. ಏನಂದ್ರೆ ಹೆಸರು? ಪೂರ್ಣಿ. ಅಲ್ಲ ನಿಮ್ಮ ಹೆಸರು? ಶಿವ. ಶಿವ ಅವ್ರೆ, ಈಗ ನೀವು ಆ ಹೀರೋಯಿನ್ ಮದ್ವೆ ಆಗ್ಬೇಕಾ? ಹೌದು. ಯಾಕೋ? ನಾನ್ ಪೂರ್ಣಿನ ಮದ್ವೆ ಆದ್ರೆ ಅವಳು ಹಳೆ ಕಿತ್ತೋಗಿರೋ ಡಬ್ಬ ಬಸ್ಸಲ್ಲೂ ಸಂಸಾರ ಮಾಡ್ತಾಳೆ, ಅದಕ್ಕೆ. ಐಡಿಯಾ ಕರೆಕ್ಟ್ ಆಗೈತಲ್ಲ ಮಾವ. ಎಲ್ರು ಇವನ್ ತರಾನೇ ತಿಂಕ್ ಮಾಡ್ಬಿಟ್ರೆ ಮನೆ ಕಟ್ಟೋದೇ ಬೇಡ. ನಮ್ಮ ಅಪ್ಪನಿಗೆ ಮಗನ್ ನೀನ್ ವರ್ಕ್ಶಾಪ್ ಅಲ್ಲಿ ಇಟ್ಕೊಂಡು ಮಾಡಕ್ಕಿಲ್ಲ, ನಾನು ಮೆಕ್ಯಾನಿಕಲ್ ಸಹ ಮಾಡದ. ಬೇಕಾದ್ರೆ ಬಂಡೆ ಹೊಡಿತೀನಿ, ನನ್ನ ಗುರಿ ಧ್ಯೇಯ ಏನಾಗಬೇಕು? ಗುರಿ ಧ್ಯೇಯ ದೊಡ್ಡ ವರ್ಕ್ಶಾಪ್ ಇಟ್ಟು ಆಚೆ ಹೋಗ್ಬಿಟ್ರೆ ಕತ್ರ ಸಾಕ್ಬಿಡ್ತೀನಿ. ಹುಷಾರು, ಇವ್ನು ಹುಷಾರ ನೋಡ್ಕೊಂಡ್ರು. ಬಾರಪ್ಪ, ಫಾರೆಸ್ಟ್ ಆಫೀಸಲ್ಲಿ ಹರಾಜಿಗೆ ಲೇಟ್ ಆಗುತ್ತೆ, ಬಾ ನೀನು. ಸೇಮ್ ದುನಿಯಾ ಹೀರೋ ತರನೇ ಕುತ್ಕೊಂಡಿರೋದು. ಹೊಟ್ಟೆ ನೋಡು, ಸೇಮ್ ದುನಿಯಾ ಫಿಲ್ಮ್ ಹೀರೋ ತರನೇ ಇದೆ. ಶೋಲ್ಡರ್ ನೋಡಪ್ಪ, ಚೆಸ್ಟ್ ನೋಡಪ್ಪ, ಎಲ್ಲಾ ಹೀರೋ ತರ ಟೈಟ್. ಹೌದಾ? ನೀವಿಬ್ರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮಪ್ಪ ಡಬ್ಬ ನನ್ ಮಗ, ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಆದ್ರೂ ನೀನ್ ಈ ಹೆಸರು ಗೆಟಪ್ ಚೇಂಜ್ ಮಾಡ್ಕೊಂಡ ತಕ್ಷಣ ಹುಡುಗಿ ಸಿಗಲ್ಲ. ದುನಿಯಾ ಹೀರೋ ತರ ರೌಡಿಸಂ ಮಾಡ್ಬೇಕು. ರೌಡಿಸಂ? ನಾನ್ ಯಾಕೆ ರೌಡಿಸಂ ಮಾಡ್ಬೇಕು? ದುನಿಯಾ ಫಿಲ್ಮ್ ಅಲ್ಲಿ ಹೀರೋ ರೌಡಿ ಆಗಿದ್ದ, ಹೀರೋಯಿನ್ ರೌಡಿನ ಇಷ್ಟ ಪಡ್ತಾಳೆ. ಹೌದಾ? ಅದಕ್ಕೆ ನೀನ್ ರೌಡಿ ಆಗ್ಬೇಕು, ಆಗ್ಲೇ ಅವಳು ನಿನಗೆ ಸಿಗೋದು. ಅಯ್ಯೋ ನೀವು ನಿಮ್ಗೇನಾದ್ರೂ ನಾನು ಕೊಡ್ಲೇಬೇಕು. ಒಂದ್ ನಿಮಿಷ ಇರಿ, ನನ್ನ ಹತ್ರ 2 ಟೊಮಾಟೊ ಇದೆ, ಕೊಡ್ಲಾ? ಅಯ್ಯೋ ಅದ್ರಲ್ಲಿ ಒಂದು ಕಾಯಿ. ಪರವಾಗಿಲ್ಲ, ನೀನು ಇವತ್ತಿಂದ ರೌಡಿ ಆಗ್ಬೇಕು, ಅವಳು ನಿನಗೆ ಸಿಗೋದು. ಪೂರ್ಣಿ ಅವಳು ನಿನಗೆ ಸಿಗೋದು. ಪೂರ್ಣಿ ಅವಳು ನಿನಗೆ ಸಿಗೋದು. ಪೂರ್ಣಿ. ಇದೇನ ಪೊಲೀಸ್ ಸ್ಟೇಷನ್? ಇವ್ರೇ ಅಣ್ಣ ಇನ್ಸ್ಪೆಕ್ಟ್ರು. ನಮಸ್ಕಾರ ಇನ್ಸ್ಪೆಕ್ಟರ್ ಸರ್. ಇನ್ಸ್ಪೆಕ್ಟರ್ ಅಲ್ಲ ರೀ, ಕಾನ್ಸ್ಟೇಬಲ್. ಬೇಕಿತ್ತ ಇದು? ಏನೋ ನಮಸ್ಕಾರ ಮಾಡಿದೆ ಹೋಗ್ತಾವನೆ. ಇರ್ಲಿ. ಗುಡ್ ಮಾರ್ನಿಂಗ್ ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್ ಇದ್ದಾರಾ? ಯಾಕೆ? ಸ್ವಲ್ಪ ಅವ್ರ ಹತ್ರ ಪರ್ಸನಲ್ ಸ್ಪೀಕಿಂಗ್. ನಾನು ನಿನ್ ಕಣ್ಣಿಗೆ ಇನ್ಸ್ಪೆಕ್ಟರ್ ತರ ಕಾಣ್ತಿಲ್ವ? ನೀವೇ ಇನ್ಸ್ಪೆಕ್ಟ್ರಾ? ನಮಸ್ಕಾರ ಸರ್. ಏಯ್, ಯಾರ ನೀನು? ನನ್ನ ಹೆಸರು ಶಿವು ಅಂತ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಡೀಲಿಂಗ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಏನ್ ಹೇಳು? ಕೂತ್ಕೊಂಡು ಮಾತಾಡ್ಬೋದಲ್ಲ? ಬೇಡ, ನೀನ್ ನಿಂತ್ಕೊಂಡೆ ಮಾತಾಡು. ಇನ್ಮೇಲೆ ಈ ಏರಿಯಾದಲ್ಲಿ ರೌಡಿಸಂ ಹೆವಿ ಆಗುತ್ತೆ. ಚೈನ್ ಸ್ನ್ಯಾಚಿಂಗ್, ಡಕಾಯಿತು, ರಾಬರಿ, ಸೂಲಿಗೆ, ಪಿಟ್ ಪ್ಯಾಕೆಟ್, ಹೆವಿ ಕೊಲೆಗಳು. ಇಷ್ಟೇ ಯಾಕೆ, ಲ್ಯಾಂಡ್ ಮಾಫಿಯಾ ಕೂಡ ನಡೆಯುತ್ತೆ. ಯಾಕೆ ನಾನು ಹೇಳಿದಕ್ಕೆ ಯಾವ್ದು ರಿಯಾಕ್ಷನ್ ಬರಲಿಲ್ಲ? ರೌಡಿಸಂ ಮಾಡ್ತೀನಿ ಅಂತ ಹೊರಟಿದ್ಯಾ? ನಿನ್ ಕೈಲಾದ್ರೆ ಮಾಡ್ಕೊ. ಹಿಂಗೆ ಟಪ್ ಅಂತ ಡೀಲ್ ಕಟ್ ಮಾಡ್ಕೊಂಬಿಟ್ರೆ ಹೆಂಗೆ? ಈಗ ನಾನು ಏನ್ ಮಾಡ್ಬೇಕು? ಇನ್ಮೇಲೆ ನಾನು ಆಡೋ ಆಟಗಳನ್ನ, ಓಟುಗಳನ್ನ, ನೋಟುಗಳನ್ನ ನೋಡ್ಕೊಂಡು ಸೈಲೆಂಟ್ ಆಗಿ ದುಡ್ಡು ಎನ್ಸ್ಕೊಂಡು ಇದ್ದು ಬಿಟ್ರೆ ಸಾಕು. ಅದಕ್ಕೆ ಏನ್ ಬೇಕೋ ಈಗಲೇ ಡೀಲ್ ಮಾತಾಡ್ಬಿಡೋಣ. ನಮಗೂ ಆಗ ಬಡ್ಜೆಟ್ ಹಾಕಕ್ ಕರೆಕ್ಟ್ ಆಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಮಾಮೂಲು ಸಾಲಿಲ್ಲ ಅಂತ ದ್ವೇಷಕ್ಕೆ ನೀನು ಗನ್ ಹಿಡ್ಕೊಂಡು ನನ್ನಿಂದ ಓಡ್ ಬರೋದು, ಲಾಂಗ್ ಹಿಡ್ಕೊಂಡು ನಾನು ನಿನ್ನಿಂದ ಓಡ್ ಬರೋದು, ಇದೆಲ್ಲ ಚೆನ್ನಾಗಿರಲ್ಲ. ಡೀಲ್ ಆಗಿದ್ ಬಿಟ್ಲಿ. ಏನ್ ಮಾಡ್ಬೇಕೋ ಮೊದ್ಲು ಅದನ್ನ ಮಾಡ್ಬಿಟ್ ಬಾ, ಆಮೇಲೆ ವ್ಯವಹಾರ ಮಾತಾಡ್ಕೊಳ್ಳೋಣ. ಡೌಟ್
ನಾನು ದೊಡ್ಡ ರೌಡಿ ಆಗ್ತೀನೋ ಇಲ್ವಾ ಅಂತ ಡೌಟ್. ಆಗ್ತೀನಿ. ದೊಡ್ಡ ರೌಡಿಯಾಗಿ ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ತೀನಿ. ಬರ್ಲಾ? ನಮಸ್ಕಾರ ಗುರು. ಹೋಗಲ್ಲ. ಆಯ್ತು ಬಿಡಿ ಗುರು. ಬರ್ರ. ಯಾಕ ದೇವಸ್ಥಾನದಲ್ಲಿ ತಿರುಗಬೇಡ ಗುರು, ಹಿಂದ್ಗಡೆಯಿಂದ ಟಪಾರ್ ಅಂತ ಶೂಟ್ ಮಾಡ್ಬಿಡ್ತಾರೆ. ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಬ್ಯಾಕ್ ಪೋಸಲ್ಲಿ ಹೋಗ್ತೀನಿ. ಬರ್ಲಾ? ಬರ್ತೀನಿ ಸರ್. ಅಲ್ಲ ಚಕ್ ಚಕ್ ಅಲ್ಲ ಚಕ್ ಹಿಂದೆಯಿಂದ ಚುಚ್ಬಿಟ್ರಲ್ಲ. ಅಯ್ಯಪ್ಪ, ಎಲ್ಲ ನನ್ನ ನಾನು ಮೊದ್ಲೇ ಬಡ್ಕೊಂಡೆ. ಗಾಯ ಆಗಿರೋ ಜಾಗಕ್ಕೆ ಸ್ವಲ್ಪ ಟಿಂಚರ್ ಹಚ್ಚಿದ್ರೆ ಇಷ್ಟೊತ್ತು ಗಾಯ ಎಲ್ಲ ಕಿತ್ಕೊಂಡು ಹೋಗಿರೋದು. ಅದನ್ನು ಬಿಟ್ಟು ಟಿಕ್ ಟೊಂಟಿ ಹಾಕಿ ಗಸ ಉಜ್ಜಿದ್ರೆ ಹಿಂಗಾಗದೆ ಇನ್ನೇನಾಗತ್ತೆ ಗುರುವೆ. ಅಮ್ಮ ನಿಧಾನ. ಸಿಂಡಿ ಕಟ್ಟುವ ಬ್ಯಾಂಕು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಮೇ ಐ ಕಮ್ ಇನ್? ನೀವು ಯಾರು? ಅದು ನಿಮ್ಮ ಬ್ಯಾಂಕಲ್ಲಿ ಲೋನ್ ತಗೊಳಕ್ ಬಂದಿದ್ದೀವಿ. ಬನ್ನಿ. ಥ್ಯಾಂಕ್ ಯು. ಅಮ್ಮ ನೋಡಿ, ಲೋನ್ ತಗೊಳ್ಳೋ ಫಾರ್ಮ್ಯಾಲಿಟೀಸು ಇದು. ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಿ ಕನ್ಸಿಡರ್ ಮಾಡ್ತೀವಿ. ಅದರ ಅವಶ್ಯಕತೆ ನಮಗಿಲ್ಲ. ನಾವೇ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ತೊಗೊಂಬಂದಿದ್ದೀವಿ. ನೀವು ಯಾರ್ಯಾರಿಗೆ ಲೋನ್ ಕೊಡಲ್ಲ? ನಿಮ್ಗೆ ಯಾಕದು? ನೀವು ಅದ್ರ ಬಗ್ಗೆ ಹೇಳಿದ್ರೆ ನಮಗೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗತ್ತೆ. ಸರಿ, ಪ್ರೆಸ್ನವ್ರಿಗೆ, ಅಡ್ವೊಕೇಟ್ಗಳಿಗೆ, ಪೊಲಿಟಿಷಿಯನ್ಸ್ಗೆ, ಪೊಲೀಸ್ನವ್ರಿಗೆ ಅವ್ರಿಗೆಲ್ಲ ಕೊಡಲ್ಲ. ಓಹೋ, ಸಮಾಜದ 4 ಪಿಲ್ಲರ್ಗಳು ಅವ್ರಿಗೆ ನೀವು ಲೋನ್ ಕೊಡಲ್ಲ. ನೋ ಪ್ರಾಬ್ಲಮ್, ನಮಗೆ ಧೈರ್ಯವಾಗಿ ನೀವು ಲೋನ್ ಕೊಡ್ಬೋದು. ತಗೊಳ್ಳಿ. 100 ಲಾಂಗು, 20 ಟಾಟಾ ಸುಮೋಗಳು, 70 ಕತ್ತಿಗಳು, ಹಾಕಿ ಸ್ಟಿಕ್ಗಳು 50, 150 ಜನರಿಗೆ 1 ವರ್ಷಕ್ಕಾಗೋಷ್ಟು ಖರ್ಚು. ಏನ್ರಿ ಇದೆಲ್ಲ? ಸರ್, ಇದನ್ನೆಲ್ಲ ತಗೊಳಕ್ಕೆ ನೀವು ಲೋನ್ ಕೊಟ್ಟು ನಮಗೆ ಸಹಾಯ ಮಾಡಿದ್ರೆ 1 ವರ್ಷದಲ್ಲಿ ನಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡಿ ನಿಮ್ಗೆಲ್ಲ ತೀರ್ಸ್ಬಿಡ್ತೀನಿ ಸರ್. ರೇ, ನಿಮಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯನ್ರಿ? ಇನ್ಕಮ್ ಏನು? ಇನ್ಕಮ್ಗೂ ಒಂದು ಫಾರ್ಮ್ ರೆಡಿ ಮಾಡಿದ್ದೀವಿ. ಬಿಸಿನೆಸ್ ತಗೊಳ್ಳಿ ಸರ್. ತಲೆ ತೆಗಿಯಕ್ 10 ಲಕ್ಷ, ಕೈಕಾಲು ತೆಗಿಯಕ್ 3 ಲಕ್ಷ. ವಿಶೇಷ ಸೂಚನೆ, ದೀಪಾವಳಿ, ದಸರಾ, ಯುಗಾದಿ ಹಬ್ಬಕ್ಕಾಗಿ ವಿಶೇಷ ಬೋನಸ್ ಇದೆ. 1 ತಲೆ ತೆಗೆದ್ರೆ 1 ಕೈ ಫ್ರೀ. ಏನ್ರಿ ಇದು ಬಿಸಿನೆಸ್? ಲೋನ್ ಕೊಡ್ರಿ. ನೋಡಿ, ರೌಡಿಸಮ್ಗೆಲ್ಲ ಸಾಲ ಕೊಡಕ್ಕಾಗಲ್ಲ, ತಗೊಂಡು ಹೊರಡ್ತಾ ಇರಿ. ಕೊಡಲ್ಲ ಅಂದ್ರೆ ನಾವು ಬಿಡಲ್ಲ. ನೋಡು, ಲೋಕಲ್, ಇಂಟರ್ನ್ಯಾಷನಲ್. ನಾನು ಲೋಕಲ್. ವಾಪಸ್ ತಗೋತೀನಿ. ನಾನು ಗನ್ನನ್ನು ವಾಪಸ್ ತಗೊಳ್ಳಲ್ಲ. ನಾನು ಹೊರಟೆ. ಹೋಗು. ನಿಮ್ಮ ಮನೆ ಅಡ್ರೆಸ್ಸು? ಮನೆ ಖಾಲಿ ಮಾಡುವಾಗ ಹೇಳ್ತೀನಿ, ಸಾಮಾನೆಲ್ಲ ಶಿಫ್ಟ್ ಮಾಡುವಂತೆ. ಇರ್ಲಿ. ನಿಂತ್ಕೊಳ್ಳಯ್ಯ. ಏನು? ಏನ್ ನಿನ್ನ ಅವತಾರ? ಈ ವಿಚಿತ್ರ ಡ್ರೆಸ್ಸು ಇದಾ? ಆ ಕುಚ್ಚುಪುಡಿ ಕಥಕಳಿ ಡ್ರೆಸ್ಸು ಸಾಕ? ಏನಿದು? ಬಾರು. ಯಾರು ಹೇಳಿದ್ರು ಕುಡಿಯೋದು ಬಿಡಲ್ಲ. ನನ್ನೇನ್ ಯಾಕ್ರೋ ಇಲ್ಲಿ ಕರ್ಕೊಂಬಂದ್ರೆ? ಅಯ್ಯೋ ಗುರು, ನೀನ್ ದುನಿಯಾ ಫಿಲ್ಮ್ ಹೀರೋಯಿನ್ ಮದುವೆ ಆಗ್ಬೇಕು ಅಂದ್ರೆ ಅವಳ ಮನ್ಸಿಗೆ ಇಡಿಸಿರೋ ಕೆಲವು ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಗುರು. ಅಂತ ಒಳ್ಳೆ ಕೆಲ್ಸ ನಾನೇನಪ್ಪ ಮಾಡ್ಬೇಕು? ಗುರು, ದುನಿಯಾ ಸಿನಿಮಾದ ಹೀರೋ ಇದೇ ತರ ಬಾರಿಗೆ ಬಂದು ರೌಡಿಗಳ ಕೈಯಲ್ಲಿ ಒದೆ ತಿಂದು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಾನೆ. ಸೇಮ್ ಅದೇ ತರ ನೀನ್ ಒಳಗೋಗಿ ರೌಡಿಗಳ ಹತ್ರ ಚೆನ್ನಾಗಿ ಒದೆ ತಿನ್ಬೇಕು. ಆಗ ಅವ್ರು ನಿನಗ್ 3,000 ರೂಪಾಯಿ ಕೊಡ್ತಾರೆ. ಅದನ್ನ ತಕೊಂಡ್ ಬಂದು ನಮ್ಮ ಅಕ್ಕ ಪೂರ್ಣಿ ಕೈ ಕೊಟ್ರೆ ಕಾಲೇಜ್ ಫೀಸ್ನಾದ್ರೂ ಕಟ್ಕೊಂತಾರೆ. ಅಯ್ಯಯ್ಯೋ, ಅವಳು ಇನ್ನೂ ಕಾಲೇಜ್ಗೆ ಫೀಸು ಕಟ್ಟಿಲ್ಲ ಗುರು. ನೋಡು, ನೀ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಒಳಗಡೆ ಹೋಗಿ. ಬೇಡ ಸುಮ್ಮನೆ. ಯಾವನ ನೀನು? ಶಿವು ಕಂಡ್ರೇನು? ನನ್ ಮಗ ಏರೇ ಇವಾಗ. ನೀವೆಲ್ಲ ಸೇರಿ ಈಗ ನನಗೆ ಹೊಡಿಬೇಕು. ಹೋಗಲ್ಲ. ಯಾಕೆ ಹೊಡಿರೋ? ಹೊಡಿಯಕ್ಕೆ ದಮ್ಮಿಲ್ವಾ ಅಥವಾ ಜೋಬಲ್ಲಿ ದುಡ್ಡಿಲ್ವಾ? ಹೊಡಿಯೋ.
ಹೊಡಿಯಲ್ಲ ಹೊಡಿರೋ ಗುರು ಚೆನ್ನಾಗಿ ಅದೇ ತಿಂತವನೆ. ನಿನಗೆ 3,000 ರೂಪಾಯಿ ವಂಚಕ್ಕಾಗಿಲ್ವಲ್ಲ ಪೂರ್ಣಿ? ಯಾರದ ಏನ್ರ ಹುಡುಕ್ತಾ ಇದ್ದೀರಾ? ಸುಮ್ನೆ ಗುರು, ಅವ್ರು ಕೊಟ್ಟು 3,000 ರೂಪಾಯಿ ಹುಡುಕ್ತಾ ಇದೀನಿ. ಲೇ, ಅವರು 3,000 ರೂಪಾಯಿ ಎಲ್ರೋ ಕೊಟ್ರು, ಮತ್ತೆ ನನ್ನ ಹತ್ರ ಇದ್ದಿದ್ 30 ರೂಪಾಯಿನು ಕಿತ್ಕೊಂಡು ಹೊಡೆದು ಕಳ್ಸಿದ್ರ. ಲೇ, ಅವರೆಲ್ಲ ಸೇರ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ಒಬ್ಬ ಹೇಳ್ದ, ನಾವ್ ಎಷ್ಟು ಹೊಡೆದ್ರು ಇವನ್ ಏನು ಅಳ್ತಾನೆ ಇಲ್ವಲ್ರೋ, ಸೈಲೆಂಟ್ ಆಗಿದ್ದಾನೆ, ಎಷ್ಟು ಒಳ್ಳೆಯವನು ಅಂದಾಕಂಡ್ರು. ನಾನು ದುನಿಯಾ ಪಿಕ್ಚರ್ ಶಿವನ ನೆನೆಸ್ಕೊಂಡು ಸೈಲೆಂಟ್ ಆಗಿ ಓದತ್ತಿಂದೆ ಹಾಕೊಂಡ್ರ. ಲೇ, ಇಲ್ಲಿ ಹಿಂದೆ ಯಾಕೋ ಲೈಟ್ ಆಗಿ ಪೇನ್ ಆಗ್ತಾ ಇದೆ ನೋಡ್ರ. ನಿನ್ ಕಿಡ್ನಿ ಎತ್ಬಿಟ್ಟಿದ್ದಾರೆ ಗುರು. ಕಿಡ್ನಿ ಎತ್ಬಿಟ್ಟ. ನನಗೆ ಎದುರು ಮಾತಾಡ್ತೀಯಾ? ನನಗೆ ಎದುರು ಮಾತಾಡ್ತೀಯಾ ನಿನ್ನ? ಏನೆಲ್ಲಾರು ಸುಮ್ಮನೆ ಅವ್ರೆ? ಅಯ್ಯೋ, ಯಾರೋ ಸಾಯಿಸ್ಬಿಟ್ಟಾರಲ್ಲಪ್ಪ. ಗುಂಡು ಕಲ್ತರ ಕಣ್ಣ ಮುಂದೆ ಕೂತಿದ್ದೀನಿ, ಯಾವನೋ ಸಾಯಿಸ್ಬಿಟ್ಟವನೆ ಅಂತಾನಲ್ಪ. ಸತ್ತವನಿ ಹೆಂಡತಿ ಮಕ್ಕಳು ಫ್ಯಾಮಿಲಿ ಸಮೇತ ಬರ್ತವ್ರೆ. ನನ್ನ ನೋಡಿ ಬೈದು ರೌಡಿ ಅಂತ ಒಪ್ಕೊಂಡ್ಬಿಟ್ರೆ ಸಾಕು. ನನಗೆ ಎದುರು ಮಾತಾಡ್ತೀಯಾ? ನಿನ್ ಗಂಡನ್ ಸಾಯ್ತವನು ಪಕ್ಕದಲ್ಲೇ ಕೂತವನೆ, ನಿನ್ ಕಣ್ಣ ಕಾಣಿಸ್ತಾ ಇಲ್ವಾ? ನನ್ ಗಂಡ ಸಿಂಹ ಕಡೆ, ಇವ್ನ್ ಯಾವನ ಗೋತಿ ಕುಂತವನೆ, ಇವನ್ ಕೈಲಿ ನನ್ ಗಂಡ ಸಾಯ್ತಾನ. ಅವ್ನ್ ಯಾಕೆ ಕುಂತವನೋ, ಏನು ಕುಂತವನೋ? ಅಯ್ಯೋ, ನನ್ ಗಂಡನ್ ಕೈಲಿ ಉಗ್ರನೇ ಕಾಣಿಸ್ತಿಲ್ವಲ್ಲಪ್ಪ. ಪೊಲೀಸ್ನವ್ರು ಬಂದ್ರು, ಇವ್ರು ನನ್ನ ರೌಡಿ ಅಂತ ನಂಬಲೇಬೇಕು. ರೀ, ಬಾಡಿ ಮಾರ್ಕ್ ಮಾಡ್ರಿ. ಸರಿ ಸರ್. ಬಾಡಿ ಡಿಸ್ಪೋಸ್ ಮಾಡಿ. ಏನ್ ನನ್ ಮಕ್ಕಳು ನನ್ನ ಯಾರು ನೋಡ್ತಾನೆ ಇಲ್ವಲ್ಲಪ್ಪ. ಎಲ್ಲಾರು ಹೋಗ್ಬಿಟ್ರು, ಇಲ್ಲಿ ನಾನ್ ಮಾತ್ರ ಕೂತ್ಕೊಂಡು ಏನ್ ಮಾಡ್ಲಿ? ಲೋ ಶಿವು, ಕೆಳಗ್ ಬಾರೋ. ಪೂರ್ಣಿ, ಶಿವು ಬಾ. ಪೂರ್ಣಿ, ಅಯ್ಯೋ ಪೂರ್ಣಿ, ಶಿವು. ಪೂರ್ಣಿ, ಹೇಗಿದೆ ಶಿವು? ಹೀಗೆ ಹೀಗೆ. ಹೌದು, ಏನಿದಲ್ಲ? ಅದು ರೌಡಿಸಂ. ಯಾಕೆ? ಅದು ನಿನ್ನ ಮದ್ವೆ. ಹೌದು, ನಾನ್ ರೌಡಿನೇ ಮದ್ವೆ ಆಗ್ತೀನಿ ಅಂತ ನಿಂಗೆ ಹೆಂಗ್ ಗೊತ್ತು? ಅದು 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 ಓ, ದುನಿಯಾ ಸಿನಿಮಾದಲ್ಲಿ ರೌಡಿಸಂ ಮಾಡ್ಬಾರ್ದು ಅಂತ ಹೇಳಿದ್ದೆ. ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ದೆ. ಇಷ್ಟ್ರ ಮಟ್ಟಿಗೆ ನಾನು ಲವ್ ಮಾಡಿದ್ಯಾ? ತಗೋ. ಏನ್ ಹಾಗೆ ನೋಡ್ತಾ ಇದ್ಯಾ ಶಿವು? ಈ ತಾಳಿ ಓಕೆ, ಈ ಕೈಯಲ್ಲಿರೋದು ಏನ್ ಪೂರ್ಣಿ? ಸ್ವೀಟು. ನಾನು ಈ ತಾಳಿ ಕಟ್ಟಿದ್ಮೇಲೆ ಈ ಸ್ವೀಟ್ ನ ನೀನು ನನಗೆ ತಿನ್ನಿಸ್ತೀಯಾ? ಹೌದು. ಎಲ್ಲ ಸ್ವೀಟ್ ತಿನ್ನಿಸಿದ್ಮೇಲೆ ನಿನಗೆ ತಿನ್ನಕ್ಕೆ ಸ್ವೀಟ್ ಇರಲ್ಲ ಅಲ್ವಾ? ಹೌದು. ಅದ್ ಹೇಗ್ ಕರೆಕ್ಟ್ ಆಗಿ ತಿಳ್ಕೊಂಡಿದ್ಯಾ? ಅದೇ ಆ ಸ್ವೀಟ್ ನನ್ ಕೈಲಿ ಇರುತ್ತಲ್ಲ, ಆಮೇಲೆ ಈ ಸ್ವೀಟ್ ನ ನೀನ್ ತಿಂತ್ಯಾ? ಹೌದು. ನನ್ ತೊಡೆ ಮೇಲೆ ಮಲ್ಕೋತ್ಯಾ? ಹೌದು. ಆಮೇಲೆ ನಾವಿಬ್ರು ಸತ್ತೋಗ್ತೀವಿ. ಇಲ್ಲ. ಯಾಕೆ? ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರ? ಲೈಟ್ ಆಗಿ. ಏನದು?
ತಾಳಿ ಕಟ್ಟಕ್ಕಿಂತ ಮುಂಚೆ ಈ ಸ್ವೀಟ್ ನ ಪೂರ್ತಿಯಾಗಿ ನೀನ್ ತಿನ್ಬೇಕು. ಅಯ್ಯಯ್ಯೋ, ಯಾಕೋ? ಅವಾಗ ತಾನೇ ನನ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗೋದು. ಈಗ ನನಗೆ ಅರ್ಥ ಆಗೋಯ್ತು. ನೀನು ನನ್ನ ಮದುವೆ ಮಾಡ್ಕೊಳಕ್ ಬಂದಿಲ್ಲ, ನನ್ನ ಮರ್ಡರ್ ಮಾಡಕ್ ಬಂದಿದ್ಯಾ. ಅಯ್ಯೋ ಪಾಪಿ. ನಮಸ್ಕಾರ ಸರ್. ಪೂರ್ಣಿ, ಸ್ವೀಟ್ ಅಲ್ಲಿ ಮಿಸ್ ಆದ್ರೆ ಪೊಲೀಸ್ ಗನ್ನಲ್ಲಿ ಹಾಕೋ ಪ್ರೋಗ್ರಾಮ. ಅಯ್ಯೋ, ನಿನ್ನ ಪ್ರೀತಿ ಮಾಡಕ್ಕೆ ನಾನು ಏನೆಲ್ಲ ಮಾಡ್ದೆ. ನನ್ನ ಪ್ರೀತಿಗೆ ನೀನು ಕೊಡೋ ಬೆಲೆ ಇದೆನಾ? ಬೆಲೆನೂ ಇಲ್ಲ, ಏನೂ ಇಲ್ಲ. ಇವರು ನೀನ್ ಸಾಯ್ಸಕ್ ಬಂದಿಲ್ಲ, ಇವರೆಲ್ಲ ನನ್ ಸೆಕ್ಯೂರಿಟಿಗೆ ಏನ್ ಬಂದಿದ್ದಾರೆ. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್, ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡ್ಸಕ್ ಆಗುತ್ತಾ? ಆಗಲ್ಲ. ಹೀಗ್ ನಿನ್ಗೆ ಮನೆ ಮಠ ಬಿಟ್ಟು ಬಾ ಅಂತ ನಾನ್ ಹೇಳಿದ್ನಾ? ಇಲ್ಲ. ನೀನ್ ಮದ್ವೆ ಆಗ್ತೀನಿ ಅಂತ ನಾನ್ ನಿಂಗೆ ಹೇಳಿದ್ನಾ? ಇಲ್ಲ. ತಗೋ ಸ್ವೀಟು. ಯಾಕೆ? ಚೆನ್ನಾಗಿ ತಿನ್ಬಿಟ್ಟು ಹೋಗ್ ಕೆಲ್ಸ ನೋಡು. ಥ್ಯಾಂಕ್ ಯು. ಓಕೆ, ಬಾಯ್ ಶಿವು. ಸ್ವೀಟ್ ನ ಕೈ ಕೊಟ್ಬಿಟ್ಟು ನೇಣು ಕುಣಿಕೆನ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇದ್ದಾಳಲ್ಲಪ್ಪ. ಇನ್ನು ಎಷ್ಟು ಕುರಿಗಳು ನೇಣು ಕುಣಿಕೆಗೆ ಬಲಿ ಆಗ್ತವೋ ಗೊತ್ತಿಲ್ವೇ.